ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ಕರೆಕ್ಟಾಗಿ ಬರ್ದಿಲ್ವ ನಾವು ನಾನ್ ವೆಜ್ ಓನ್ಲಿ ಅಂತ. ಬಾಡಿಗೆ ಮನೆ ಅಂದ್ರೆ ಏನ್ ಅನ್ಕೊಂಡಿದ್ಯಪ್ಪ? ಬಾಡು ತಿನ್ನೋರ್ಗೆ ಮನೆ ಅಂತ ಅರ್ಥ, ಅಷ್ಟು ಗೊತ್ತಿಲ್ವಾ? ಗರ್ಲ್ ಫ್ರೆಂಡ್ಸ್ ಇಲ್ಲ ರೀ, ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದ್ರೆ ನೀವು ಮನೆ ಏನಕ್ಕೆ ಇರಬೇಕು? ರೋಡಲ್ಲೇ ಇದ್ಬಿಡಿ. ಪ್ರತಿ ವಾರ ನಿನ್ ವಯಸ್ಸಿರೋ 2-3 ಹುಡುಗಿನ ಕರ್ಕೊಂಬರ್ಬೇಕು. ಬರೀ ಹುಡುಗರೇ ಬರ್ತಾರೆ, ನೀನ್ ಹೋಗ್ಬಿಡಿ ಇಲ್ಲಿಂದ. ದಿನಕ್ಕೆ ಒಂದೇ ಸರಿ ಸ್ನಾನ ಮಾಡೋದು ಅದೆಲ್ಲ ವರ್ಕ್ ಆಗಲ್ಲ ನಮ್ಗೆ. ನೀವು ದಿನಕ್ಕೆ 4-5 ಸರಿ ಟ್ಯಾಂಕ್ ಖಾಲಿ ಮಾಡ್ಬೇಕು. ನಾವು ಮೇಲಿಂದ ಕೆಳಗೆ ಸ್ಟೆಪ್ಸ್ ಎತ್ಕೊಂಡು ಬಂದು ಸ್ಟೆಪ್ಸ್ ಎತ್ಕೊಂಡು ಇಳಿದು ಟ್ಯಾಂಕ್ ಆನ್ ಮಾಡ್ಬೇಕು. ಇಲ್ಲಾಂದ್ರೆ ನಾನು 10,000 ಸ್ಟೆಪ್ಸ್ ಆಗೋದು ಹೆಂಗೆ? ನಮ್ಗೆ ನೀರ್ ವೇಸ್ಟ್ ಮಾಡೋರು ಬೇರೆಯವ್ರು ಸಿಗ್ತಾರೆ, ನೀವು ಬೇರೆ ಮನೆ ನೋಡ್ಕೊಳ್ಳಿ ಹೋಗಿ. ಜಾಸ್ತಿ ಜನ ಕರ್ಕೊಂಬರಲ್ಲ. ಏಯ್, ಇದನ್ನೇನು ಮನೆ ಅನ್ಕೊಂಡಿದ್ಯಾ? ಇದು ಧರ್ಮಛತ್ರ. ಮಿನಿಮಮ್ 20 ಜನ ಮನೆಗೆ ಬರ್ತಾ ಇರ್ಬೇಕು. ಮನೆ ಮುಂದೆ ನಮ್ಗೆ 20 ಚಪ್ಪಲಿ ಕಾಣಲಿಲ್ಲ ಅಂತಂದ್ರೆ ಅದೇ ಚಪ್ಪಲಿ ತಗೊಂಡು ಹುಡುಕ್ಬಿಡ್ತೀವಿ. ಗಾಡಿ ಇಲ್ಲ ರೀ, ಗಾಡಿ ಇಲ್ಲ ಅಂದ್ರೆ ನೀವು ಗೇಟ್ ಮುಂದೆ ಪಾರ್ಕಿಂಗ್ ಮಾಡೋದು ಹೆಂಗೆ? ನಮಗೆ ಗೇಟ್ ತೆಗಿವಾಗೆಲ್ಲ ತೊಂದರೆ ಆಗೋದು ಹೆಂಗೆ? ಅದಾಗಿಲ್ಲ ಅಂದ್ರೆ ನಮಗೆ ನೆಮ್ಮದಿನೇ ಇಲ್ಲ. ಹೊಸ ಬೈಕ್ ತಗೊಳ್ಳಿ, ಮನೆ ಬಾಡಿಗೆ ಬನ್ನಿ. ಇದು ಬಾಡಿಗೆ ಮನೆ ಅಲ್ಲ, ಇದು ಗಾಡಿಗೆ ಮನೆ. ಸೈಲೆಂಟ್ ಆಗಿ ಓಡಾಡ್ತೀರಾ? ಮೆಟ್ಲು ಹತ್ತು ಇಳಿಯುವಾಗ ಡಮ ಡಮ ಅಂತ ಸೌಂಡ್ ಮಾಡ್ಕೊಂಡು ಓಡಾಡ್ಬೇಕು ನೀವು. ಮಧ್ಯರಾತ್ರಿ ಅಂಕ ಮಾಡ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ನಿದ್ದೆ ಹೇಗೆ ಬರುತ್ತೆ? ಸಿಗರೇಟ್ ಸೇದಲ್ಲ, ಮತ್ತೆ ಆ ಮನೆಗೆ ಎಕ್ಸ್ಟ್ರಾ ಚಿಮ್ನಿ ಏನಕ್ಕೆ ಹಾಕ್ಸಿರೋದು? ಸೆತ್ತಾ ಇರ್ಬೇಕು ಯಾವಾಗ್ಲೂ. ಸಿಗರೇಟ್ ಸೇದಿ ಆ ಬಡ್ಸುಳಿತಲ್ಲ, ಅದೆಲ್ಲ ನಮ್ಮ ಮನೆ ಮುಂದೆ ಎಸಿಬೇಕು. ಅದೇ ನಮ್ಮ ಮನೆಗೆ ರಂಗೋಲಿ. ನೀವು ನಮ್ಮ ಜಾತಿಯವರಾ? ಸಾರಿ ಸರ್, ನಮ್ಮ ಜಾತಿಯವ್ರಿಗೆ ನಾವು ಮನೆಯೆಲ್ಲ ಕೊಡಲ್ಲ. ನೀವು ಬೇರೆ ಧರ್ಮದವ್ರಾಗಿದ್ರೆ ಹೇಳಿ, ಇವಾಗಲೇ ಕೊಟ್ಬಿಡ್ತೀವಿ. ಬೇರೆ ಧರ್ಮದವರು ಅಂತ ಸುಳ್ಳು ಹೇಳ್ಬಿಟ್ಟು ಏನಾದರೂ ಮನೆ ಇಸ್ಕೊಂಡ್ರೆ ಅಷ್ಟೇ ಧರ್ಮದೇಟೆ. ನೋಡಪ್ಪ, ದಿನ ಜಗಳ ಆಡಬೇಕು. ನೀವು ಜಗಳ ಆಡೋದೆಲ್ಲ ನಮ್ಮ ಕಿವಿ ಕೇಳಿಸ್ಬೇಕು. ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರದ್ದು ಎಲ್ಲರದು ವಾಯ್ಸು ಕರೆಕ್ಟಾಗಿ ಕೇಳಿಸ್ಬೇಕು, ಅಷ್ಟು ಜೋರಾಗಿರ್ಬೇಕು. ಯಾಕಂದ್ರೆ ಎಲ್ಲರ ಪರ್ಸ್ಪೆಕ್ಟಿವ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮನೆಯಲ್ಲಿ ಲೈಟು ಫ್ಯಾನ್ ಯಾವಾಗ್ಲೂ ಆನ್ ಇರಬೇಕು. ಕರೆಂಟ್ ಬಿಲ್ ಮೀಟರ್ ತಿರುಗ್ತಾ ಇರಬೇಕು. ಉಸೇನ್ ಬೋಲ್ಟ್ ತರ ಟ್ರ್ಯಾಕ್ 200 ಮೀಟರ್ಸ್. ಮನೆ ಕಸನೆಲ್ಲ ಡಸ್ಟ್ಬಿನ್ ಅಲ್ಲೆಲ್ಲ ಹಾಕಂಗಿಲ್ಲ, ಸೀದಾ ಬಂದ್ಬಿಟ್ಟು ಓನರ್ ಎದೆ ಮೇಲೆ ಹಾಕ್ಬಿಡ್ಬೇಕು. ರೀ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಮೋಟರ್ ಬಿಲ್ಲು ಇದನ್ನೆಲ್ಲ ಟೈಮ್ಗೆಲ್ಲ ಕಟ್ಟಂಗಿಲ್ಲ. ಮಿನಿಮಮ್ 3 ತಿಂಗಳು ವೇಟ್ ಮಾಡ್ಬೇಕು. ನೀವು ಸತಾಯಿಸ್ಬೇಕು ನಮ್ಮನ್ನ, ಅವಾಗಲೇ ನಮ್ಗೆ ನಿದ್ದೆ ಬರೋದು. ಬೆಟರ್ ನೆವರ್ ದ್ಯಾನ್ ಲೇಟ್. ಇಲ್ಲಪ್ಪ, ಇಲ್ಲ, ಫ್ಯಾಮಿಲಿಗೆಲ್ಲ ಕೊಡಲ್ಲ ನಾವು, ಬರೀ ಬ್ಯಾಚುಲರ್ಸಿಗೆ ಮಾತ್ರ ಕೊಡೋದು. ಈ ಫ್ಯಾಮಿಲಿಯವರೆಲ್ಲ ಮನೆಯೆಲ್ಲ ನೀಟಾಗೆಲ್ಲ ಇಟ್ಕೊಂಡ್ಬಿಡ್ತಾರೆ. ಬ್ಯಾಚುಲರ್ಸ್ ಆದರೆ ಎಲ್ಲ ಗಬ್ಬೆಬ್ಸಿರ್ತಾರೆ. ಮತ್ತೆ ಇಲ್ಲಿ ಇರೋಬರೋ ಹೆಣ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರೋ ಥರ ಬ್ಯಾಚುಲರ್ಸ್ ಇದ್ರೆ ನಮ್ಗಿನ್ನ ಒಳ್ಳೇದು. ನಮ್ಮ ಫ್ಯಾಮಿಲಿ ನಾಟ್ ಸೇಫ್. ಮನೆ ಮುಂದೆನೇ ಕ್ರಿಕೆಟ್ ಆಡಬೇಕು. ವಾರಕ್ಕೆ ಒಂದ್ಸಲಿ ಆದ್ರೂ ನಮ್ಮ ಕಾರಿನ ಕಿಟಕಿ ಅಥವಾ ಮನೆ ಕಿಟಕಿ ಹೊಡಿಲೇಬೇಕು. ಗಾಜ್ ಹೊಡೆದ್ರೇನೆ ಮನೆಗೆ ಶೋಭೆ. ಏನೋ ನಿಮ್ಮ ಪಾಡಿಗೆ ನೀವು ಇರ್ತೀರಾ? ಚಿಕ್ಕ ಚಿಕ್ಕ ವಿಷಯಕ್ಕೆ ಅಕ್ಕಪಕ್ಕದಲ್ಲಿ ಇರೋರ ಹತ್ರ ಎಲ್ಲ ಕಾಲು ಕೆರ್ಕೊಂಡು ಜಗಳ ಮಾಡೋ ಥರ ಇದ್ರೆ ಇರೋದು ಇರಿ, ಇಲ್ಲ ಅಂದರೆ ಹೋಯ್ತಾ ಇರಿ. ಕಸನೆಲ್ಲ ಮನೆ ಮುಂದೆನೇ ಹಾಕ್ಬೇಕು. ಆಮೇಲೆ ಆ ನಾಯಿಗಳು ಬಂದ್ಬಿಟ್ಟು ಅದನ್ನೆಲ್ಲ ಹಾಕಿ ಕಾಯಲ್ಲಿ ಚಿದ್ರ ಮಾಡಬೇಕು. ಎಷ್ಟು ಕಚ್ಚಡವಾಗಿರ್ಬೇಕಂದ್ರೆ ಏರಿಯಾದಾಗೆಲ್ಲ ಜನರೆಲ್ಲ ಇದೇ ಕಸದ ಪ್ಲೇಸ್ ಅಂತ ಹೇಳ್ಬಿಟ್ಟು ಅವ್ರ ಕಸ ಇಲ್ಲ ಹಾಕ್ಬೇಕು. ಆ ಕಸದ ಘಮದ ಜೊತೆ ನಾವು ಊಟ ಮಾಡ್ತಾ ಇದ್ರೆ ನೋಡಿ, ನಮ್ಮ ಮನೇಲಿ ಕರ್ಫ್ಯೂ ಇದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯರಾತ್ರಿವರೆಗೂ ನೀವು ಬರೋಂಗೆ ಇಲ್ಲ. ನಾವು ಗೇಟ್ ತೆಗಿಯೋದೇ ಮಧ್ಯರಾತ್ರಿ ಆದ್ಮೇಲೆ. ನೋಡಪ್ಪ, ದಿನ ಒಂದಲ್ಲ ಒಂದು ಮೂಲೆನಲ್ಲಿ ನೀವು ಹೋಗ್ಬಿಟ್ಟು ಹಿಂಗೆ ಟಪ್ 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 ಅಂತ ಮಳೆ ಹೊಡಿತಾ ಇರಬೇಕು. ಆ ಸೌಂಡ್ ಎಷ್ಟು ಜೋರಾಗಿರ್ಬೇಕಂದ್ರೆ ನಮ್ಮ ಮನೇಲಿರೋರ್ಗೆಲ್ಲರಿಗೂ ತಲೆನೋವು ಬರಬೇಕು. ತಲೆನೋವು ಬಂದು ನಾವು ಪಾಲಿಡಾಲ್ ಅಲ್ಲ ಸ್ಯಾರಿಡಾಲ್ ತಗೋಬೇಕು. ಮನೇಲಿ ಅಷ್ಟು ಸ್ಟಾಕ್ ಇದೆ, ಖಾಲಿ ಆಗೋದು ಹೆಂಗೆ? ಗೋಡೆ ಫುಲ್ಲು ಪೋಸ್ಟರ್ಗಳು ಹಾಕಿರ್ಬೇಕು. ಗೋಡೆಲೆಲ್ಲ ಆಮೇಲೆ ಕ್ರೇಯಾನ್ಸ್ ಎಲ್ಲ ತಗೊಂಡು ಗೀಚಿ ಹಾಳು ಮಾಡಿ ಬಿಸಾಕ್ಬಿಡ್ಬೇಕು. ಆವಾಗಲೇ ನಾವು ಈ ಮನೆಗೆ ಬಿಟ್ಕೊಳ್ಳೋದಿಲ್ಲ. ಏನು ಮನೆ ಬಿಟ್ಟು ಹೋಗ್ಬೇಕಾರೆ ಪೇಂಟ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಕೊಡ್ತೀರಾ? ನೋಡಪ್ಪ, ಅಗ್ರಿಮೆಂಟಲ್ಲಿ ಇರೋ ಥರ ಯಾರ್ಯಾರು ಫಾಲೋ ಮಾಡ್ತಾರಲ್ಲ ಅಂಥವ್ರಿಗೆ ಯಾರಿಗೂ ನಾವು ಕೊಡಲ್ಲ. ಈ ಥರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕಿರಿಕ್ ಮಾಡ್ತಾರಲ್ಲ ಅವ್ರಿಗೆ ನಾವು ಕೊಡೋದು. ಕಿರಿಕ್ ಮಾಡ್ತೀಯಾ? ಕೊಡ್ತೀವಿ. ಇಲ್ವಾ? ಸರ್, ಮನೆ ಖಾಲಿ ಮಾಡುವಾಗ ಅಡ್ವಾನ್ಸ್ನ 2 ತಿಂಗಳು ಒಳಗಡೆ ಕೊಡ್ಬೇಕಾ? ಏನು ಮಾತಾಡ್ತಾ ಇದ್ದೀರಾ? ನಾವು ಅವತ್ತಿಂದ ಅವತ್ತೇ ಸೆಟ್ಲ್ ಮಾಡೋರು. ನಮಗೂ ನಿಮಗೂ ಬರಲ್ಲ. ನೀವೇನಾದರೂ ಕಿರಿಕ್ ಮಾಡ್ಕೊಂಡು 2 ತಿಂಗಳಾದ್ರೂ ಜಗಳ ಆಡ್ಕೊಂಡು ದಿನ ಬಂದು ರೌಡಿಗಳನ್ನೆಲ್ಲ ಕರ್ಕೊಂಡ್ಬಂದು ಕಿರಿಕ್ ಮಾಡೋರು ಈ ಥರ ಏನಾದರೂ ಇದ್ದರೆ ಹೇಳಿ, ಅವಾಗ ಕೊಡ್ತೀವಿ. ಇಲ್ಲಾಂದರೆ ಬರಲ್ಲ ಸರ್. ನೋಡಪ್ಪ, ಇವಾಗ ನೀನು ಮನೆ ಒಳಗಡೆ ಕಸ ಹೊಡೆಯೋದು, ನೆಲ ಒರೆಸೋದು, ನೀಟಾಗಿ ಇಟ್ಕೊಳ್ಳೋದು, ಆ ಥರದ್ದು ಏನೇ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಅದನ್ನು ನೀನು ಮನೆ ಹೊರಗಡೆನೇ ಮಾಡಬೇಕು. ಈ ಥರ ಜೂಜಾಡೋದು, ಸಿಗರೇಟ್ ಸೇದೋದು, ಜಾಸ್ತಿ ಕುಡಿದು ಎಲ್ಲ ಕಡೆ ಗಲೀಜು ಮಾಡೋದು, ಆ ಥರ ಒಳ್ಳೆ ಹ್ಯಾಬಿಟ್ಸ್ ಎಲ್ಲ ಏನಿದ್ರೆ ಅದನ್ನು ಮನೆ ಒಳಗೆ ಮಾಡ್ಬೋದು. ನಾವು ಇಂಡಿಸೆಂಟ್ ಜನ. ಈ ಥರ ಹ್ಯಾಬಿಟ್ಸ್ ಇದ್ದರೆ ನಮಗೆ ಸರಿ ಹೋಗಲ್ಲ. ಇಷ್ಟೆಲ್ಲ ಕಂಡೀಷನ್ ಹಾಕಿದ್ರೆ ಬಾಡಿಗೆಗೆ ಬರಲ್ಲ.